ವೆಲ್ಕಮ್ ಬ್ಯಾಕ್. ಕೊರೋನಾ ವಿಚಾರವಾಗಿ ಆಘಾತಕಾರಿ ಬೆಳವಣಿಗೆಗಳು ಆಗ್ತಾ ಇದೆ. ಅದೇನು ಅಂತಂದ್ರೆ ಮಕ್ಕಳಿಗೂ ಕೂಡ ಮಹಾಮಾರಿ ಕೊರೋನಾ ವ್ಯಾಪಿಸ್ತಾ ಇದೆ. ಇವತ್ತು ಹೊಸದಾಗಿ ರಿಪೋರ್ಟ್ ಆಗಿರೋದು 122 ಕೇಸ್ಗಳು. ಅದರಲ್ಲಿ ಮಕ್ಕಳಿಗೆ ಎಷ್ಟು ಜನಕ್ಕೆ ಸ್ಪ್ರೆಡ್ ಆಗಿದೆ ಅಂತಂದ್ರೆ 25 ಮಂದಿ ಮಕ್ಕಳಿದ್ದಾರೆ. 5 ವರ್ಷದ ಒಳಗಿನ 9 ಮಂದಿ ಮಕ್ಕಳಿದ್ದಾರೆ. ಸೊ ಇದು ಆತಂಕಕ್ಕೆಡೆ ಮಾಡ್ತಾ ಇದೆ. ನೋಡಿ, ಯಾರು ಈಗ ಸೆನ್ಸಿಬಲ್ ಇದ್ದಾರೆ ಅಂತವ್ರಿಗೆ ಅಟ್ಯಾಕ್ ಆಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಟ್ರೀಟ್ಮೆಂಟ್ ಕೊಡೋ ವಿಚಾರದಲ್ಲೆಲ್ಲ. ಇನ್ನು ಯಾದಗಿರಿಯಲ್ಲಿ ನಾವು ನೋಡೋದಾದ್ರೆ 7 ಜನ ಮಕ್ಕಳಿಗೆ ಸೋಂಕಿದೆ. ಕಲಬುರಗಿಯಲ್ಲಿ 6 ಮಂದಿ ಮಕ್ಕಳಿಗೆ ಸೋಂಕಿದೆ. ಉತ್ತರ ಕನ್ನಡ ಹಾಸನದಲ್ಲಿ ತಲಾ 3 ಜನ ಮಕ್ಕಳಿಗೆ ಸೋಂಕಿರೋದು. ಅದರಲ್ಲೂ 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 7 ವರ್ಷದ ಮಕ್ಕಳಿಗೆಲ್ಲ ಈಗ ಸೋಂಕು ಸ್ಪ್ರೆಡ್ ಆಗಿದೆ. ದಕ್ಷಿಣ ಕನ್ನಡದಲ್ಲಿ 2 ಮಕ್ಕಳಿಗೆ ಕೊರೋನಾ ಸ್ಪ್ರೆಡ್ ಆಗಿರೋದು. ಉತ್ತರ ಕನ್ನಡ ಹಾಸನದಲ್ಲಿ ತಲಾ 3 ಜನ ಮಕ್ಕಳಿಗೆ ಕೊರೋನಾ ಸ್ಪ್ರೆಡ್ ಆಗಿರೋದು. ಅಂದ್ರೆ ಪಾಸಿಟಿವ್ ಇವತ್ತಿನ ಹೆಲ್ತ್ ಬುಲೆಟಿನ್ ನಲ್ಲಿ ಬಂದಿರೋದು. ದಕ್ಷಿಣ ಕನ್ನಡದ 2 ಮಕ್ಕಳಿಗೆ ಕೊರೋನಾ ಇದೆ. ಅದೇ ರೀತಿಯಾಗಿ ಬೀದರ್ನಲ್ಲೂ ಕೂಡ ಕಾಣಿಸ್ಕೊಂಡಿದೆ. ರಾಯಚೂರು, ಬೆಳಗಾವಿಯಲ್ಲಿ ತಲಾ 1 ಮಗುವಿಗೆ ಆ ಭಾಗದಲ್ಲಿ. ಇನ್ನು ಉಡುಪಿಯಲ್ಲೂ ಕೂಡ 1 ಮಗುವಿಗೆ ಸೋಂಕು ಸ್ಪ್ರೆಡ್ ಆಗಿದೆ. ಇವತ್ತಿನ ರಿಪೋರ್ಟ್ಗಳಲ್ಲಿ ನಾವು ನೋಡಿದಾಗ ರಿಪೋರ್ಟ್ ಅಲ್ಲಿ 122 ಪೈಕಿ 25 ಮಕ್ಕಳಿಗೆ ಸೋಂಕು ಸ್ಪ್ರೆಡ್ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಯಾರು ಸೆನ್ಸಿಬಲ್ ಇದ್ದಾರೆ ಅವರಿಗೆ ಅಟ್ಯಾಕ್ ಆಗ್ಬಿಟ್ರೆ ಟ್ರೀಟ್ಮೆಂಟ್ ಕೊಡೋ ವಿಚಾರದಲ್ಲೂ ಸ್ವಲ್ಪ ಕಷ್ಟ ಆಗುತ್ತೆ. ಅದರಲ್ಲೂ ದಿನ ಕಳೆದಂತೆ ಈ ಮಕ್ಕಳು ಕೇಸಸ್ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಶರ್ಮಿತಾ, ಇವತ್ತು ಬಂದಿರುವಂತಹ ರಿಪೋರ್ಟ್ ನಲ್ಲಿ ಇರುವಂತಹ 25 ಮಕ್ಕಳೇನಿದ್ದಾರೆ, ಅಷ್ಟು ಮಕ್ಕಳು ಕೂಡ ಬೇರೆ ರಾಜ್ಯದಿಂದ ಪ್ರಯಾಣ ಮಾಡಿ ಬಂದಂತವರೇ ಆಗಿದ್ದಾರೆ. ಸೊ ಅವರು ಕುಟುಂಬದ ಜೊತೆಗೆ ಬಂದಿರ್ತಾರೆ. ಅಂದ್ರೆ ಮಕ್ಕಳನ್ನ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಬೇಕಿದ್ರೆ ನೀವು ಕುಟುಂಬದಲ್ಲಿ ಅಂದ್ರೆ ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಮಾಡಬಹುದು ಅನ್ನುವಂತಹ ಒಂದು ಫ್ರೀ ಮಾಡಿದೆ ಈ ಒಂದು ನಿಯಮವನ್ನ ರಾಜ್ಯ ಸರ್ಕಾರ. ಆದ್ರೆ ಕೂಡ ಅವರ ತಂದೆ ತಾಯಿ ಇಬ್ರು ಕೂಡ ಕ್ವಾರಂಟೈನ್ ನಲ್ಲಿ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಆದ ಹೋಟೆಲ್ಗಳಲ್ಲಿ ಅಥವಾ ಬೇರೆ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ತಮ್ಮ ಮಗುವನ್ನು ಕೂಡ ತಮ್ಮ ಜೊತೆಗೆ ಇಟ್ಕೊಳ್ತಾರೆ. ಯಾಕಂದ್ರೆ ತುಂಬಾ ಚಿಕ್ಕ ಮಕ್ಕಳು ಅವರು ಅನೇಕ ಸಂದರ್ಭಗಳಲ್ಲಿ ಪೋಷಕರನ್ನ ಬಿಟ್ಟು ಬೇರೆಯವ್ರ ಜೊತೆ ಜಾಸ್ತಿ ದಿನ ಇರೋದಕ್ಕೆ ಕೇಳೋದಿಲ್ಲ. ಅದರಲ್ಲೂ ಕೂಡ 1 ವಾರ ಅಥವಾ 14 ದಿನ ಅಂತ ಆದಾಗ ಮಕ್ಕಳನ್ನ ಸಂಭಾಳಿಸೋದು ಕಷ್ಟ ಆಗುತ್ತೆ, ಅವ್ರದ್ದು ಅರ್ಥ ಮಾಡಿಸೋದು ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬಹುತೇಕ ಈಗ ಯಾರ್ಯಾರು ಪಾಸಿಟಿವ್ ಇದ್ದಾರೆ, ಕೇವಲ ಇವತ್ತು ಮಾತ್ರ ಅಲ್ಲ, ಇದುವರೆಗೆ ಚಿಕ್ಕ ಮಕ್ಕಳು ಯಾರೆಲ್ಲ ಪಾಸಿಟಿವ್ ಇದ್ದಾರೆ ಅವರಲ್ಲಿ 3/4 ಎಲ್ಲರೂ ಕೂಡ ಏಸಿಂಪ್ಟಮ್ಯಾಟಿಕ್ ಇದ್ದಾರೆ ಅನ್ನೋದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈ ಮಕ್ಕಳಿಗೆ ರೋಗ ಲಕ್ಷಣ ಕಾಣಿಸ್ಕೊಂಡಿರುವಂತಹ ಒಂದು ಉದಾಹರಣೆಗಳು ತುಂಬಾನೇ ಕಡಿಮೆ. ಅವರಿಗೆ ಯಾವುದೇ ರೋಗ ಲಕ್ಷಣ ಕಾಣಿಸ್ಕೊಳ್ಳೋದಕ್ಕಿಂತ ಮುಂಚೆನೆ ಅವರನ್ನು ಸೋಂಕಿರೋದು ಪತ್ತೆ ಆಗಿರೋದ್ರಿಂದ ಅವರಿಗೆ ಅಗತ್ಯ ಚಿಕಿತ್ಸೆನ ಆಲ್ರೆಡಿ ಕೊಟ್ಟು ಅವರ ಇಮ್ಯುನಿಟಿ ಬಿಲ್ಡ್ ಮಾಡೋದಿರ್ಬೋದು, ಅಥವಾ ಅವರಿಗೆ ಒಂದು ವೇಳೆ ನಾಳೆ ಯಾವುದೇ ರೀತಿ ಸೋಂಕು ಬಂದರೂ ಕೂಡ ಯಾವ ರೀತಿ ಅದನ್ನ ಟ್ಯಾಕಲ್ ಮಾಡೋದಕ್ಕೆ ಬಾಡಿ ರೆಡಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಅಗತ್ಯ ಮುತುವರ್ಜಿಯನ್ನ, ಅಗತ್ಯವಾಗಿರುವಂತಹ ಔಷಧಗಳನ್ನ ಆಗುತ್ತೆ ಅವರಿಗೆ ಕೊಡ್ಲಾಗ್ತಾ ಇದೆ. ಸೊ ಕ್ವಾರಂಟೈನ್ ಅಲ್ಲಿ ಇರುವಂತಹ ಮಕ್ಕಳು ಯಾರ್ಯಾರು ಓಕೆ, ಥ್ಯಾಂಕ್ ಯು ಸೌಮ್ಯ ತಮ್ಮ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಹಾಸನ ಜಿಲ್ಲೆಯಲ್ಲಿ ಇವತ್ತಿನ ಕೇಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಹಾಸನ ಜಿಲ್ಲೆಗೆ ಮಹಾರಾಷ್ಟ್ರ ಹಾಗೇನೆ ತಮಿಳುನಾಡಿನಿಂದ ಸೋಂಕು ಸ್ಪ್ರೆಡ್ ಆಗಿರೋದು. 15 ಕೇಸ್ಗಳು ಇವತ್ತು ಟೋಟಲ್ ಆಗಿ ಹಾಸನ ಭಾಗದಲ್ಲಿ ರಿಪೋರ್ಟ್ ಆಗಿರೋದು. ಅಲ್ಲಿಗೆ 14 ಕೇಸ್ಗಳಿಗೆ ಮತ್ತದೇ ಮಹಾರಾಷ್ಟ್ರದ ಲಿಂಕ್. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ತರ ಕಾಡ್ತಾ ಇದೆ ಮಹಾರಾಷ್ಟ್ರದ ಲಿಂಕ್, ಹಾಸನ ಜಿಲ್ಲೆಯನ್ನು ಕೂಡ ಅದು ಕಾಡ್ತಾ ಇದೆ. ಒಂದು ಪ್ರಕರಣಕ್ಕೆ ತಮಿಳುನಾಡು ಪ್ರವಾಸದ ಹಿನ್ನೆಲೆ ಇರೋದು, ಟ್ರಾವೆಲ್ ಹಿಸ್ಟ್ರಿ ಇರೋದು. ಹಾಸನ ಜಿಲ್ಲೆಗೆ ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿರೋದು ಮಹಾರಾಷ್ಟ್ರದಿಂದ ಯಾರೆಲ್ಲ ಬಂದಿದ್ದಾರೆ ಅವರು. ಯಾಕಂದ್ರೆ ಪಾಸಿಟಿವ್ ಕೇಸಸ್ ಇವತ್ತು ಕೂಡ ಅವರಲ್ಲೇ ಜಾಸ್ತಿ ಕಂಡು ಬಂದಿರೋದು. ಬಟ್ ಒಂದು ಪ್ರಕರಣಕ್ಕೆ ಮಾತ್ರ ತಮಿಳುನಾಡು ಪ್ರವಾಸದ ಹಿನ್ನೆಲೆ ಇರೋದು. 15ರಲ್ಲಿ 14 ಬಂದಿರೋದು ಮಹಾರಾಷ್ಟ್ರ ಭಾಗದಿಂದ, 1 ಮಾತ್ರ ತಮಿಳುನಾಡು ಟ್ರಾವೆಲ್ ಹಿಸ್ಟ್ರಿ. ಇನ್ನು ಉಡುಪಿಗೂ ಕೂಡ ಇವತ್ತು ಮಹಾರಾಷ್ಟ್ರದ ಆಘಾತ ಆಗಿದೆ. ಯಾಕಂದ್ರೆ ಇವತ್ತಿನ 9 ಪ್ರಕರಣಗಳಿಗೂ ಮಹಾರಾಷ್ಟ್ರದಿಂದನೇ ಲಿಂಕ್ ಇರೋದು, ಸೋಂಕು ಸ್ಪ್ರೆಡ್ ಆಗಿರೋದು. ಅಲ್ಲಿಗೆ ಜಿಲ್ಲೆಯಲ್ಲಿ ಈವರೆಗೆ 120 ಜನಕ್ಕೆ ಕೊರೋನಾ ಪಾಸಿಟಿವ್ ಬಂದಂತೆ ಆಯಿತು. 120ಕ್ಕೆ ಆ ಸಂಖ್ಯೆ ಏನಿದೆ ಅದು ಏರಿಕೆ ಆಗಿದೆ. ಸೊ ಮೊನ್ನೆ 1, 2 ಅಂತ ಉಡುಪಿ ಭಾಗದಲ್ಲಿ ಸ್ಟಾರ್ಟ್ ಆಗಿದ್ದು, ಇವಾಗ ನೋಡಿದ್ರೆ 120ಕ್ಕೆ ಏರಿಕೆ ಆಗಿದೆ. ಇವತ್ತು ಹೊಸದಾಗಿ 9 ಪ್ರಕರಣಗಳು ರಿಪೋರ್ಟ್ ಆಗಿರೋದು ಉಡುಪಿಯಲ್ಲಿ. ಸೊ ಅಷ್ಟೋ ಪ್ರಕರಣಕ್ಕೆ ಮಹಾರಾಷ್ಟ್ರದ ಲಿಂಕ್ ಇರೋದು. ದೇಶದ ಅತಿದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಇದೀಗ ದೇಶದ ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದೆ. 13 ಭಾಷೆ, 16 ಚಾನೆಲ್, 60 ಕೋಟಿ ವೀಕ್ಷಕರೊಂದಿಗೆ ಇಡೀ ದೇಶದಾದ್ಯಂತ ಆನ್ಲೈನ್ ಮೆಗಾ ಸರ್ವೆ ಮಾಡ್ತಾ ಇದೆ. ಲಾಕ್ಡೌನ್ ಅಲ್ಲಿ ನೀವು ಕಲ್ತಿದ್ದೇನು, ಇನ್ಮುಂದೆ ಲೈಫ್ ಹೇಗಿರಬೇಕು, ಈ ಬಗ್ಗೆ ಆನ್ಲೈನ್ ಅಲ್ಲಿ 10 ಪ್ರಶ್ನೆ ನೋಡಿ.
ನಿಮ್ಮ ಉತ್ತರವನ್ನ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮದೇ ಅನಿಸಿಕೆ, ನಿಮ್ಮದೇ ನಿರ್ಧಾರವನ್ನ ನಾವು ದೇಶದ ಜನರೊಂದಿಗೆ ಒಟ್ಟುಗೂಡಿಸಿ ಮೇ 29ಕ್ಕೆ ಸರ್ವೆಯ ಫಲಿತಾಂಶವನ್ನು ಪ್ರಕಟ ಮಾಡ್ತೀವಿ. ನಿಮಗೆ ವೋಟ್ ಮಾಡೋಕೆ ಮೇ 28ರವರೆಗೂ ಟೈಮ್ ಇರುತ್ತೆ. ತಪ್ಪದೇ ವೋಟ್ ಮಾಡಿ, ದೇಶದ ಅಭಿಪ್ರಾಯ ತಿಳಿಯಲು ಸಹಕರಿಸಿ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.